ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಬಂದು ನಾಳೆ ರಕ್ಷಿತಾ ಅವ್ರ ಮನೆಗೆ ಹೋಗ್ತಾಳೆ ಅಂತ ಅಂದ್ಬಿಟ್ಟು, ಸೊ ನಾವು ಹಿಂದಿನ ದಿನವೇ ಮಾರ್ನಿಂಗ್ ಬೇಗನೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಏನಕ್ಕಂದರೆ ರಕ್ಷಿತಾ ಅವ್ರ ಮನೆಯವರು ಬೆಳಿಗ್ಗೆ ಎಲ್ಲ ಟಿಫನ್ ಟೈಮ್ಗೆ ಬರ್ತಾರೆ, ಮಾರ್ನಿಂಗೇ ಬಂದುಬಿಡ್ತಾರೆ. ಮಧ್ಯಾಹ್ನ ಅವರ ಅತ್ತೆ ಊರಿಗೆ ಹೋಗ್ಬೇಕಂತೆ, ಹಬ್ಬ ಇದೆ ಅಂತೇಳಿ. ಸೊ ಅದಕ್ಕೋಸ್ಕರ ರಕ್ಷಿತನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಹಾಗೆ ಮಾರ್ನಿಂಗ್ ಬೇಗ ಟಿಫನ್ ಮಾಡ್ಕೋಬೇಕಲ್ವ, ಲೇಟ್ ಆಗಿಬಿಡುತ್ತೆ ಅಡುಗೆ ಎಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೆಲವೊಂದು ಸಾಮಾನೆಲ್ಲ ತರಿಸಿದ್ದೆ ರಾತ್ರಿಯೇ. ಸೊ ಎಲ್ಲರೂ ಕೂತ್ಕೊಂಡು ನಾನು ರಕ್ಷಿತಾಗ ನನ್ನ ಹಸ್ಬೆಂಡ್ ಎಲ್ಲ ಸೇರಿ ಎಲ್ಲ ಹೆಚ್ಚಿಟ್ಟು ತರಕಾರಿಗಳು, ಬಾತ್ಗೆ ಬೀನ್ಸು, ಕ್ಯಾರೆಟು ಅದನ್ನೆಲ್ಲ ಹೆಚ್ಚಿಟ್ಕೊಂಡ್ವಿ. ಹಾಗೆ ಜೊತೆಗೆ ಬಟಾಣಿ ತೊಗೊಂಡು ಬಂದಿದ್ರು, ಅವರೆಕಾಯಿ ಬರ್ಸಿದ್ವಿ. ಆ್ಯಕ್ಚುಲಿ ಅವರೆಕಾಳು ಬಾತ್ ಮಾಡ್ಕೊಳ್ಳೋಣ ಅಂತ ಅವರೆಕಾಳು ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಹಸಿರು ಬಟಾಣಿ ತೊಗೊಂಡು ಬಂದಿದ್ರು. ಇವಾಗ ಹಸಿರು ಬಟಾಣಿನ ಬಿಡಿಸ್ಕೊಂಡು ಅದನ್ನೆಲ್ಲ ಎತ್ತಿಟ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾಯಿದ್ವಿ. ಎಲ್ಲರೂ ಮಾತಾಡ್ಕೊಂಡು ಈ ಥರ ಎಲ್ಲನೂ ರೆಡಿ ಮಾಡ್ಕೊಳ್ತಾಯಿದ್ರೆ ನಮಗೂ ಟೈಮ್ ಪಾಸ್ ಆಗೋದು ಗೊತ್ತಾಗೋದಿಲ್ಲ, ಹಾಗೆ ಕೆಲಸ ಕೂಡ ಆಗಿ ಬೇಗ ಬೇಗ ಆಗಿಬಿಡುತ್ತೆ. ಸೊ ಅದರಲ್ಲೂ ಮಾರ್ನಿಂಗ್ ಏನಾದರೂ ಈ ರೀತಿ ಅಡುಗೆ ಮಾಡಬೇಕು ಅಂದಾಗ ಹಿಂದಿನ ದಿನವೇ ಆದಷ್ಟು ನಾವು ರೆಡಿ ಮಾಡಿಕೊಂಡ್ರೆ ಬೆಟರು. ಹಾಗೆ ಮಾರ್ನಿಂಗ್ ಇದು ಬಂದು ಎಲ್ಲ ನನ್ನ ಅಡುಗೆಗಳೆಲ್ಲ ಮಾಡಿದ್ದಾಗಿತ್ತು. ರಕ್ಷಿತಾ ಮನೆಯೆಲ್ಲ ಒರೆಸ್ಬಿಟ್ಟು ದೇವ್ರ ಪೂಜೆನ ಎಲ್ಲ ಮಾಡಿದ್ಲವಳು. ನನ್ನ ಹಸ್ಬೆಂಡ್ ಎಲ್ಲ ನನಗೆ ಹೆಲ್ಪ್ ಮಾಡಿದರು. ಸೊ ಹಾಗಾಗಿ ನಾನು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡೆ. ಶಿವು ಲೇಟಾಗಿ ಊಟ ಮಾಡಿದ್ದಾರೆ ನಮ್ಮ ಶಿವು ಅವರು. ಫೀಲಿಂಗಲ್ಲಿ ಅಮ್ಮ ಮತ್ತೆ ಸೌಂದರ್ಯ ನೋಡು. ಮತ್ತೆ ನಂದು ಯಾಕೋ ಇವ್ರ ಮಾತನ್ನ ಫ್ರೆಂಡ್ಸ್, ಇವ್ರ ಪಿಸ್ಸು ಮಾತನ್ನ ನನಗೆ ಕೇಳಕ್ಕೆ ಆಯ್ತಾ ಇಲ್ಲ. ರಕ್ಷಿತಾ ಅವರು ಇವತ್ತು ಅವ್ರ ಅಮ್ಮನ ಮನೆಗೆ ಹೊರಟಿದ್ರೆ, ನಮ್ಮ ಶಿವು ಅಂತೂ ಫುಲ್ ಬೆಳಿಗ್ಗೆಯಿಂದ ತಿಂಡಿನೂ ಮಾಡಿದೆ, ಇವಾಗ ಮಾಡಿರೋದು. ಅಲ್ಬೇಡಿ ಸುಮ್ಮನೆ. ಮತ್ತೆ ರಕ್ಷಿತಾ ಅಂತೂ ಫುಲ್ ಖುಷಿ ಇವತ್ತು. ಜಿಂಕೆ ಮರಿ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಗ್ಯಾರೋ ಮಿನಿ ಎಲೆಕ್ಟ್ರಿಕ್ ಚಾಪರ್ ಇಲಿಯಟ್ನ ಯೂಸ್ ಮಾಡಿಕೊಂಡು ವೆಜಿಟೇಬಲ್ಸ್ನ ಕಟ್ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಚಾಪರ್ ತುಂಬಾ ಹೆಲ್ಪ್ಫುಲ್ ಆಗಿ ಯೂಸ್ಫುಲ್, ಬೇಗನೆ ಪಟ್ ಅಂತ ನಮಗೆ ಎಷ್ಟು ಸ್ಮಾಲ್ ಸೈಜಲ್ಲಿ ಬೇಕೋ ಅಷ್ಟು ಸ್ಮಾಲ್ ಸೈಜಲ್ಲಿ ನಮಗೆ ವೆಜಿಟೇಬಲ್ಸ್ನ ಕಟ್ ಮಾಡಿಕೊಡುತ್ತೆ. ಸೊ ನಾನಿವತ್ತು ಈ ಒಂದು ಪ್ರಾಡಕ್ಟಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನೀವು ಏನಾದರೂ ಈ ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಲಿಂಕ್ ಹಾಕಿರ್ತೀನಿ, ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಜಿಂಕೆ ಮರಿ ತಪ್ಪಿಸ್ಕೊಂಡು ನೋಡ್ದಂಗೆ ಈಗ ನಗು ಅರ್ಲು ಬಿಟ್ಟೈತಿ ರಕ್ಷಿತನ ಮುಖದಲ್ಲಿ, ಅಮ್ಮನ ಮನೆಗೆ ಹೋಯ್ತಾ ಇದ್ದೀನಿ ಅಂತ ನಗ್ತಾ ಇದ್ದಾಳೆ ಅಂತ. ಇವತ್ತು ಜಿಂಕೆ ಮರಿ ಹಂಗೆ ನೆಗಿತಾ ಇದ್ದೀನಿ ನಾನು. ಅಳ್ತಾ ಇದೀಯಾ ರಕ್ಷಿತಾ? ಅಷ್ಟೊಂದು ದುಃಖನ ಬಿಟ್ಟೋಗಕ್ಕೆ ಎಲ್ಲ ಡವ್ ಇವ್ರದ ಖುಷಿ ಇವತ್ತು ಹೋಯ್ತಾ ಇರೋದಕ್ಕೆ. ಶಿವು ಖರ್ಚಿಫಿಲ್ಲೆ ಎತ್ಕೊ, ಸಮಾಧಾನ. ಅಳಬೇಡ ಪಾಪಚ್ಚಿ ನೀನು, ಆಡೋ. ಆತರು ನಿಂಗೆ ನೋಡಲಿ. ಹೌದಾ? ಕೊಟ್ಟೆ ಹಲೋ. ಅವ್ರಿಗೂ ಎಲ್ಲ ಊಟ ಎಲ್ಲ ಬಡಿಸಿದ್ದಾಯಿತು. ಅವರು ಕೂಡ ಟಿಫನ್ ಎಲ್ಲ ಮಾಡಿದ್ರು. ಸೊ ಟಿಫನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಟೀ ಕೂಡ ಮಾಡಿಕೊಟ್ಟಿದ್ದಾಯಿತು. ಆಮೇಲೆ ಎಲ್ಲ ಹೊರಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ರಕ್ಷಿತಾ ಕೂಡ ರೆಡಿಯಾಗಿದ್ಲು. ಸೊ ಅದನ್ನು ಎಲ್ಲ ಮಾತಾಡಿಕೊಂಡು ಫುಲ್ ಖುಷಿಯಾಗಿದ್ದಾಳೆ ರಕ್ಷಿತಾ. ಇವತ್ತು ಅಮ್ಮನ ಮನೆಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ವಿ. ಏನೇ ಆಗಲಿ ಫ್ರೆಂಡ್ಸ್, ನಾವು ಏನೇ ಅಂದರೆ ಫಸ್ಟ್ ಟೈಮ್ ಅವಳು ಬಂದಿರೋದು. ಸೊ ಯಾರಿಗೇ ಆಗಲಿ ತುಂಬ ಸಮಯ ಬೇಕಾಗುತ್ತೆ ಹೊಂದ್ಕೊಳ್ಳೋದಕ್ಕೆ. ತಕ್ಷಣ ಎಲ್ಲನೂ ಬೇಗ ನೆನಪಾಗೇ ಆಗುತ್ತೆ. ಏನಕ್ಕಂದರೆ ಒಂದಿನವೂ ಈ ಮನೇಲಿ ಇರಲ್ಲ, ಇನ್ನೊಂದು ಮನೆಯಿಂದ ಬಂದಿರ್ತಾರೆ. ಸೊ ಆ ಮನೆಯಿಂದ ಬಂದು ಈ ಮನೆಗೆ, ಅಲ್ಲಿ ಅವರು ಬೆಳೆದಿರೋ ವಾತಾವರಣ ಬೇರೆ ಇರುತ್ತೆ, ಇಲ್ಲಿ ವಾತಾವರಣ ಬೇರೆ ಇರುತ್ತೆ. ಸೊ ಪ್ರತಿಯೊಂದೂ
ಏನೇ ಆಗಲಿ ಅಮ್ಮನ ಮನೆ ಅಂತ ಅಂದರೆ ಅಮ್ಮನ ಸೆರಗಿಟ್ಕೊಂಡು ಅಮ್ಮನ ಮೇಲೆ ರೇಗಾಡಿಕೊಂಡು ಒಂದು ಕೆಲಸ ಮಾಡು ಅದು ಇದು ಅಂತ ಅಂದ್ರೂ ಏನೋ ಒಂಥರ ರೇಗಾಡ್ಕೊಂಡು ನಾವು ಕಾಲ ಕಳೀತಾ ಇರ್ತೀವಿ. ಅಂದರೆ ಏನಕ್ಕಂದರೆ ಮಕ್ಕಳಾಗಿರ್ತೀವಿ. ಬಟ್ ಮದುವೆ ಅಂತ ಆದಮೇಲೆ ನಾವು ಒಂದು ಜವಾಬ್ದಾರಿಯುತ ಗೃಹಿಣಿ ಆಗಬೇಕಾಗತ್ತೆ. ಸೊ ಎಲ್ಲನೂ ನಿಭಾಯಿಸೋದು. ಬಟ್ ಅದನ್ನು ಎಲ್ಲ ಸ್ಟಾರ್ಟಿಂಗ್ ಒಂದೇ ದಿನದಲ್ಲಿ ಕಲ್ತ್ಬಿಡೋಕ್ಕಾಗಲ್ಲ. ಹುಟ್ಟಿದ ಮಗು ಒಂದೇ ಸತ ನಡೆಯೋಕ್ಕಾಗಲ್ಲ ಹಂಗೆ. ಸೊ ನಿಧಾನಕ್ಕೆ ಅವಳಿಗೂ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಿಧಾನಕ್ಕೆಲ್ಲ ಅಡ್ಜಸ್ಟ್ ಆಗುತ್ತೆ. ನನಗೂ ಹಿಂಗೆ ಆಗ್ತಾಯಿತ್ತು ಅಂತ ಹೇಳಿ ಅವಳಿಗೆ ಹೇಳ್ತಾ ಇರ್ತೀನಿ. ಏನಕ್ಕಂದರೆ ಫ್ರೆಂಡ್ಸ್, ನನಗೂ ಸೇಮ್ ಇದೇ ರೀತಿ ಮದುವೆ ಆದಾಗ ನಂಗೆ ಹೊಸ ಜಾಗ, ಹೊಸ ಜನ, ಅದನ್ನೆಲ್ಲ ಒಂದೇ ಸತ ಹೋಗಿ ಎಲ್ರಿಗೂ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ನನಗೆ ರಕ್ಷಿತಾ ತುಂಬ ಖುಷಿ ಆಗುತ್ತೆ. ಅವಳು ಬೇಗ ಮಿಂಗಲ್ ಆದಳು ನಮ್ಮ ಜೊತೆ, ಬೇಗ ಅಡ್ಜಸ್ಟ್ ಆಗಿಬಿಟ್ಲು. ಅವಳ್ದು ಆ ಗುಣ ನಂಗೆ ಸಖತ್ ಇಷ್ಟ ಆಗುತ್ತೆ. ಯಾವಾಗಲೂ ನಗ್ತಾ ಇರ್ತಾಳೆ. ಸೊ ನನಗೂ ಅದೇ ಒಂಥರ ಅವಳಿಗೆ ಅದೇ ನನಗೆ ಕೆಲವೊಂದು ಸತ ಫೀಲ್ ಆಗ್ತಿತ್ತು, ಅವಳಿಗೆ ಎಲ್ಲಿ ಅಯ್ಯೋ ಬೇಜಾರಾಗ್ತೈತೇನೋ, ಇಲ್ಲಿ ಏನಾಗ್ತಿದೆ ಹಂಗೆ ಹಿಂಗೆ ಅಂತೇಳಿ. ಏನಕ್ಕಂದರೆ ಕಂಟಿನ್ಯೂಸ್ ಅವಳು ಬಂದು ಆ್ಯಕ್ಚುಲಿ ಒಂದು 10 ಡೇಸ್ ಆಯಿತು. ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿಬಿಡ್ತಲ್ವ. 10 ಡೇಸ್ ಅಂದರೆ ಸ್ಟಾರ್ಟಿಂಗಲ್ಲೇ ಅದು ಜಾಸ್ತಿನೇ ಹಂಗೆ ಅನಿಸುತ್ತೆ. ಸೊ ಅದು ಫೀಲ್ ಆಗ್ತಾಯಿತ್ತು ಅವಳಿಗೆ. ಅದನ್ನೇ ಹೇಳ್ತಾಯಿದ್ದೆ, ಏನಾಗಲ್ಲ, ಹೋಗ್ತಾ ಹೋಗ್ತಾ ನಿಂಗೂ ಅಡ್ಜಸ್ಟ್ ಆಗ್ತದೆ. ಏನೇ ಕೆಲಸ ಇದ್ರೂ ಅತ್ತೆ ಮತ್ತು ಸೊಸೆ ಇಬ್ಬರು ಮಾತಾಡ್ಕೊಂಡು ನಿಧಾನಕ್ಕೆ ಮಾಡ್ಕೊಂಡು ಹೋಗ್ರಿ, ಏನೂ ಟೆನ್ಷನ್ ಮಾಡ್ಕೋಬೇಡ. ನಾವು ಅಂದರೆ ಸ್ವಲ್ಪ ಸಮಯ ತೊಗೊಳುತ್ತೆ, ಆಮೇಲೆ ನಿಂಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಆಮೇಲೆ ಹಂಗೆ ರೇಗಿಸ್ತದೆ. ಆಮೇಲೆ ನಿಮ್ಮಮ್ಮ ಕರೆದ್ರೂ ನೀನೇ ಅಯ್ಯೋ ನನ್ನ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು, ಅದು ಮಾಡಬೇಕು, ಹೋಗಮ್ಮ ನಂಗೆ ಬರೋಕ್ಕಾಗಲ್ಲ, ನನ್ನ ಮನೆ ಕೆಲಸನೇ ಆಗುತ್ತೆ ಅಂತ ಹೇಳ್ತೀಯ ಅಂತ. ಸೊ ಅದಾದಮೇಲೆ ರಕ್ಷಿತಾ ಕೂಡ ಹೊರಟ್ಲು. ಬಟ್ ಅವಳು ಮನೆಗೆ ಹೋದ್ಮೇಲೆ ಸೀರಿಯಸ್ಲಿ ನಮ್ಗೆ ಎಷ್ಟು ಬೇಜಾರಾಗ್ತಿತ್ತು ಅಂತ ಅಂದರೆ, ನಮ್ಮಮ್ಮ ಅಂತೂ ಅಮ್ಮ ಅಮ್ಮ ಅಂತ ನನ್ನ ಜೊತೆನೇ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ಲು ಅಂತ ಹೇಳ್ತಾಯಿದ್ರು. ಮನೆ ಒಂಥರ ಗೊತ್ತಲ್ಲ ಫ್ರೆಂಡ್ಸ್, ಇವಾಗ ಯಾರು ಬಂದು ಇದ್ಬಿಟ್ಟು ಹೋದ್ರೇ ಮನೆ ಖಾಲಿ ಖಾಲಿ ಅಂತ ಅನಿಸ್ತಿರುತ್ತೆ. ಹಂಗೆ ಅವಳು ಅಷ್ಟು ಚೆನ್ನಾಗಿ ಓಡಾಡ್ಕೊಂಡು ಮನೆ ತುಂಬ ಎಲ್ಲರ ಜೊತೆ ಮಾತಾಡ್ಕೊಂಡು ನಗಾಡ್ಕೊಂಡಿದ್ಲು. ಸೊ ಇವತ್ತು ಅವ್ರ ಮನೆಗೆ ಹೋದ್ಲಲ್ವ. ಸೊ ನಮಗೂ ಒಂಥರ ಖಾಲಿ ಖಾಲಿ ಅನ್ನಿಸ್ತಾಯಿತ್ತು, ಮನೆಯೆಲ್ಲ ಒಂಥರ ಬೇಜಾರು ಅನ್ನಿಸ್ತಾಯಿತ್ತು. ನಮ್ಮಮ್ಮ ಅದನ್ನೇ ಹೇಳ್ತಾಯಿದ್ರು, ಅವಳು ಹೊಂಟೋದ್ಲು, ನಂಗೆ ಫುಲ್ ಬೇಜಾರಾಗ್ತದೆ, ನೀನಾದರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಇರೋ ಅಂತ. ಬಟ್ ನನಗೂ ಇರೋಕ್ಕಾಗ್ತಿರ್ಲಿಲ್ಲ. ಚಿಂಟುಗೆಲ್ಲ ಎಕ್ಸಾಮ್ ನಡೀತಾ ಇದೆ, ಅವಳಿಗೂ ಅಷ್ಟೇ ಇಲ್ಲಿ ಎಲ್ಲರೂ ನನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಮಮ್ಮಿ ಬನ್ನಿ ಮನೆಗೆ ಅಂತ. ಮಕ್ಳಿಗೂ ಅಷ್ಟೇ ಒಂದು ಜಾಗದಲ್ಲಿ ಅವ್ರು ಕುತ್ಕೊಂಡು ಓದ್ಕೋತಾ ಇರ್ತಾರೆ, ಆ ಜಾಗದಲ್ಲಿ ಅವ್ರಿಗಲ್ಲಿ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಅಲ್ಲಿಗೆ ಇಲ್ಲಿಗೆ ಓಡಾಡಿದ್ರೆ ಅವಳಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಮ್ಮಂಗೆ ಸಮಾಧಾನ ಮಾಡಿಬಿಟ್ಟು, ನಿಂಗೆ ಅಷ್ಟು ಬೇಜಾರಾದರೆ ಎಲ್ಲ ಈಗ ಹೆಂಗೆ ಕಾಲ್ ಮಾಡ್ತೀವಿ ಹಂಗೆ ರಕ್ಷಿತನಿಗೂ ಕಾಲ್ ಮಾಡಿ ಮಾತಾಡ್ಸಮ್ಮ, ನೆನಪಾಗ್ತಾ ಇರುತ್ತೆ ಹೌದು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೆ. ಸೊ ಅದೆಲ್ಲ ಹೇಳ್ಬಿಟ್ಟು ನಮ್ಮ ಅಮ್ಮಂಗೂ ಹಂಗೆ ಸಮಾಧಾನ ಮಾಡಿಬಿಟ್ಟು ಆಮೇಲೆ ನಾನು ಹೊರಟೆ. ಚಿಂಟು ಕಾಲೇಜಿಂದ ಬರೋಷ್ಟರಲ್ಲಿ ನಾನು ಕೂಡ ಮನೆಗೆ ಬರಬೇಕು ಅಂತ ಅಂದ್ಬಿಟ್ಟು ಬಂದುಬಿಟ್ಟೆ. ಸೊ ಸೀರಿಯಸ್ಲಿ ನಮಗೂ ಬೇಜಾರಾಯ್ತು, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ರಕ್ಷಿತನ. ಏನೇ ಆಗಲಿ ಅವಳು ಹೊಸ ಜಾಗ ನಮಗೆ ಅಡ್ಜಸ್ಟ್ ಆಗಿ ಒಂಥರ ಬೇಜಾರು ಇದ್ದೇ ಇರುತ್ತೆ. ಇವಾಗ ಅವಳು ಅದನ್ನೆಲ್ಲ ಮಿಸ್ ಮಾಡ್ಕೊಳ್ಳದೆ ಅವಳು ಕೂಡ ಅವ್ರ ಅಮ್ಮನ ಮನೇಲಿ ಎಂಜಾಯ್ ಮಾಡಿಕೊಂಡು ಆರಾಮ್ಸೆ ಬಾ ಅಂತ ಹೇಳ್ತಾ ಇದ್ದೆ ಅವಳಿಗೂ ಕೂಡ. ಹಾಗೆ ಫ್ರೆಂಡ್ಸ್, ಇವಾಗ ನಾನು ಕೂಡ ನಮ್ಮ ಮನೆಗೆ ಬಂದು ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು. ಇನ್ನು ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದರು. ಅವರೂ ಡ್ಯೂಟಿಯಿಂದ ಬಂದ ತಕ್ಷಣ ಟೀ ರೆಡಿ ಇದ್ಬಿಡಬೇಕು. ನಿಮ್ಗೆ ಆ್ಯಕ್ಚುಲಿ ಇದು ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ನನ್ನ ಹಸ್ಬೆಂಡ್ ಟೀ ಬೇಕೇ ಬೇಕಂತ ಹೇಳಿ. ಸೊ ಹಾಗಾಗಿ ಇವಾಗ ಟೀ ಮಾಡ್ತಾಯಿದ್ದೀನಿ. ನಾನು ಹಾಲು ಬೇರೆ ಖಾಲಿ ಆಗಿಬಿಟ್ಟಿತ್ತು, ಬರ್ತಾ ತೊಗೊಂಡು ಬಂದುಬಿಡಿ ಅಂತ ಹೇಳಿದೆ. ಸೊ ಹಾಗೆ ಅವ್ರು ಬರ್ತಾ ತೊಗೊಂಡು ಬಂದರು. ಬಂದ ತಕ್ಷಣ ಅವ್ರಿಗೂ ಟೀ ಮಾಡಿಕೊಟ್ಬಿಟ್ಟು ನಾನು ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಅದಷ್ಟೇ ಅಲ್ಲದೆ ಯಾಕೋ ಇವತ್ತು ಸ್ವಲ್ಪ ಮೈಕೆಲ್ಲ ನೋವಂತ ಅನ್ನಿಸ್ತಾ ಇತ್ತು. ಏನಕ್ಕಂದರೆ ಕಂಟಿನ್ಯೂಸ್ ಓಡಾಟ, ಟ್ರಾವೆಲ್ ಎಲ್ಲ ಮಾಡಿದ್ವಿ. 2 ದಿನ ದೊಡ್ಡಮ್ಮನ ಮನೆಗೆಲ್ಲ ಹೋಗಿದ್ವಿ, ಊರ ದೇವಸ್ಥಾನಕ್ಕೆಲ್ಲ. ಸೊ ನನಗೂ ರೆಸ್ಟ್ ಬೇಕು ಅಂತ ಫೀಲ್ ಆಗ್ತಾಯಿತ್ತು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಟೀ ಎಲ್ಲ ಕುಡಿದ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಟ್ಯಾಬ್ಲೆಟ್ ಆದರೂ ತೊಗೋಬೇಕಂತ ಅನ್ನಿಸ್ತಾಯಿತ್ತು. ಫುಲ್ಲು ಮೈಕೈ ಎಲ್ಲ ನೋವು ಒಂಥರ ಅನ್ನಿಸ್ತಾಯಿತ್ತು, ಬಾಡಿ ಪೇಯ್ನ್ ಅಂತ ಅನ್ನಿಸ್ತಾಯಿತ್ತು, ಟಯರ್ಡ್ ಆದಂಗೆ. ಸೊ ಹಾಗಾಗಿ ಅವ್ರಿಗೆ ಟೀ ಮಾಡ್ತಾನೆ ನಾನು ಸ್ವಲ್ಪ ಒಂದು ಗ್ಲಾಸ್ ಬಿಸಿನೀರು ಇಟ್ಕೊಂಡ್ಬಿಟ್ಟು ಒಂದು ಟ್ಯಾಬ್ಲೆಟ್ ತೊಗೊಬಿಡೋಣ ಅಂತ ಅಂದ್ಕೊಂಡು ನೀರು ಕೂಡ ಇಟ್ಟೆ. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ.